ಟೊಮ್ಯಾಟೊ ಬಾತ್ ನಾವೆಲ್ಲರೂ ಮನೇಲಿ ಮಾಡ್ತಾನೆ ಇರ್ತೀವಿ. ನಾನಿವತ್ತು ಒಂಚೂರು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಎಲೆಕೋಸನ್ನು ಬಳಸಿ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಟೊಮ್ಯಾಟೊ ಬಾತ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೋಬೋದು ಆ್ಯಂಡ್ ವೆರಿ ಟೇಸ್ಟಿಯಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ಈ ಟೊಮ್ಯಾಟೊ ಬಾತ್ಗೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ನಾನಿಲ್ಲಿ ಸುಮಾರು ಅರ್ಧ kg ಆಗೋಷ್ಟು ಆ್ಯಪಲ್ ಟೊಮ್ಯಾಟೊ ಮತ್ತು ನಾಟಿ ಟೊಮ್ಯಾಟೊ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಬೇಜ್ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು 2 ಇಂಚು ಶುಂಠಿ, 10 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡಿದ್ದೀನಿ ಮತ್ತು ಮಸಾಲೆ ಪದಾರ್ಥಗಳನ್ನು ಎತ್ತಿಟ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿನ ತೊಗೊಂಡಿದ್ದೀನಿ. ಈಗ ನಾನು ಎಲೆಕೋಸನ್ನು ಚೆನ್ನಾಗಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ರೆಗ್ಯುಲರ್ ಸೋನಾ ಮಸೂರಿ ರೈಸ್ನ ನಾನು ತೊಳೆದು ನೀರಾಕಿ ಇಟ್ಟಿದ್ದೀನಿ. ತುಂಬ ನೆನೆಸೋದೇನು ಬೇಡ, ನೀವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ನೆನೆಸಿದ್ರೆ ಸಾಕಾಗುತ್ತೆ. ನೀವು ರೆಗ್ಯುಲರ್ ನಿಮ್ಮ ಮನೇಲಿ ಯಾವ ರೈಸ್ ಯೂಸ್ ಮಾಡ್ತೀರೋ ಅದನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಟೊಮ್ಯಾಟೊನ ಮಿಕ್ಸಿಗೆ ಹಾಕಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಏನು ಫೈನ್ ಪೇಸ್ಟ್ ಎಲ್ಲ ಏನು ಬೇಡ, ತರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ. ಇಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 4 ಚಮಚ ಆಗೋಷ್ಟು ನಾನು ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಇದು ಗಾಣದಲ್ಲಿ ಹಾಕ್ಸ್ಕೊಂಬಂದಿರೋ ಕಡಲೆಕಾಯಿ ಎಣ್ಣೆ ಮತ್ತು 3 ಚಮಚ ತುಪ್ಪನ ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮ್ಯಾಟೊ ಬಾತ್ಗೆ ಎಣ್ಣೆ ತುಪ್ಪ ಜಾಸ್ತಿ ಬೇಕಾಗುತ್ತೆ, ಏಕೆಂದರೆ ಅದು ತೀರಾ ಡ್ರೈ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ತಿನ್ನೋದಕ್ಕೆ. ಈಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ನಂತರ ನಾನು 1 ಚಮಚ ಅಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚ ಸೋಂಪು ಕಾಳನ್ನು ಹಾಕ್ಕೊಳ್ತೀನಿ. ನಾನು ಮಸಾಲೆ ಪದಾರ್ಥಕ್ಕೆ 1 ಪಲಾವ್ ಎಲೆ, 5 ಲವಂಗ, 3 ಏಲಕ್ಕಿ, 2 ಮರಾಠಿ ಮೊಗ್ಗು ಮತ್ತು 1 ಅನಾನಸ್ ಹೂವನ್ನ ತೊಗೊಂಡಿದ್ದೀನಿ. ಅದನ್ನು ಎಲ್ಲ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೂ 1 ಇಂಚು ಚಕ್ಕೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಮಸಾಲೆ ಪದಾರ್ಥಗಳು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಲ್ಲ, ಹಾಗಾಗಿ ಫ್ರೆಶ್ಶಾಗಿ ಜಜ್ಜಿನೇ ಉಪಯೋಗಿಸ್ತೀನಿ. ಅದು ಬೇರೆಯೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಆನಂತರ ನಾವು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ 1 ಈರುಳ್ಳಿ, ಅದನ್ನು ಸೇರಿಸೋಣ. ಇದು ಎಲೆಕೋಸನ್ನು ಬಳಸ್ತಾ ಇರೋದ್ರಿಂದ ಒಂದೇ 1 ಈರುಳ್ಳಿ ಆದರೆ ಸಾಕಾಗುತ್ತೆ. ಇದು ಸ್ವಲ್ಪ ಬಣ್ಣ ಬದಲಾಗುವಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಗೋಲ್ಡನ್ ಬ್ರೌನ್ ಆಗುವಷ್ಟೆಲ್ಲ ಏನು ಫ್ರೈ ಮಾಡೋದು ಬೇಕಿಲ್ಲ, ಸ್ವಲ್ಪ ಪಿಂಕಿಶ್ ಟರ್ನ್ ಆದರೆ ಸಾಕಾಗುತ್ತೆ. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎಲೆಕೋಸು, ಅದನ್ನು ಸಹ ಸೇರಿಸಿದ್ದೀನಿ. ಇದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಹಸಿ ಹಸಿ ಅಂತ ಅನಿಸೋದಿಲ್ಲ, ಚೆನ್ನಾಗೆ ಫ್ರೈ ಆಗುತ್ತೆ. ಎಲೆಕೋಸಲ್ಲೂ ಆರೋಗ್ಯಕ್ಕೆ ಬೆನಿಫಿಟ್ ಆಗುವಂಥ ತುಂಬ ಅಂಶಗಳಿದೆ. ಹಾಗಾಗಿ ಎಲೆಕೋಸು ಬಳಸೋದ್ರಿಂದ ಟೊಮ್ಯಾಟೊ ಬಾತ್ ಟೇಸ್ಟಿ ಜೊತೆ ಸ್ವಲ್ಪ ಹೆಲ್ತಿಯಾಗೂ ಕೂಡ ಇರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಅಡಿಷ್ನಲ್ ಆಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ನಮ್ಮ ಅಡುಗೆಗಳಲ್ಲಿ ಉಪಯೋಗಿಸೋ ರೀತಿಯಾಗಿ ಆಗುತ್ತೆ. ಹಾಗಾಗಿ ಎಲ್ಲರೂ ಮಕ್ಕಳು ಮನೇಲಿ ಯಾರು ತಿನ್ನಲ್ಲ, ಎಲ್ಲರೂ ಸಹ ತಿನ್ನೋ ಒಂದು ಅಭ್ಯಾಸ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನಾನಿವಾಗ ರುಬ್ಬಿಟ್ಟಿರೋ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ. ಈ ಟೊಮ್ಯಾಟೊ ಸಹ ಸ್ವಲ್ಪ ಎಣ್ಣೆಯಲ್ಲಿ ಕುದೀಲಿ, ಚೆನ್ನಾಗೆ ಎಣ್ಣೆ ಬಿಟ್ಕೊಳ್ಳೋ ಥರ ಕುದೀಲಿ. ಆವಾಗ ಹಸಿ ಹಸಿ ಅಂತ ಇರೋದಿಲ್ಲ, ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ಹಂತದಲ್ಲಿ ನಾವು 1 ಚಮಚ ಅರಿಶಿನ ಪುಡಿ ಮತ್ತು 2 ಚಮಚ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಏನೂ ಬಳಸಿಲ್ಲ, ಹಾಗಾಗಿ ಖಾರದ ಪುಡಿ ಸ್ವಲ್ಪ ಬೇಕಾಗತ್ತೆ. ಹಾಗೆ ನಾನು 1 ಚಮಚ ಆಗುವಷ್ಟು ಧನಿಯಾ ಪುಡಿನ ಸಹ ಸೇರಿಸ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸ್ವಲ್ಪ ಒಂದು ಕುದಿ ಬರಲಿ. ಒಂದು ಕುದಿ ಬಂದು ಎಣ್ಣೆ ಬಿಟ್ಕೊಳ್ತಾ ಇರೋವಾಗ ನಾವು ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಈ ಟೊಮ್ಯಾಟೊ ಬಾತು ಬೆಳಗಿನ ಟಿಫಿನ್ಗೆ ಮತ್ತು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ತುಂಬಾ ಟೇಸ್ಟಿಯಾಗಿ ಕಂಫರ್ಟಿಂಗ್ ಆಗಿರುತ್ತೆ. ಇದ್ರ ಜೊತೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಅಥವಾ ಮೊಸರು ಬಜ್ಜಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಕುದೀತಾ ಇದೆ. ಈಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಸೋನಾ ಮಸೂರಿ ಅಕ್ಕಿ, ಅದನ್ನು ಹಾಕ್ಕೊಳ್ಳೋಣ. ತುಂಬ ಏನೋ ಅಕ್ಕಿ ನೆನೆಯೋದೇನು ಬೇಡ. ನೀವು ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡೋ ಅಷ್ಟು ನೆಂದರೆ ಸಾಕಾಗುತ್ತೆ. ನೀವು ಯಾವುದೇ ಅಕ್ಕಿನ ಸಹ ಬಳಸ್ಕೋಬೋದು. ಬಾಸ್ಮತಿ ಅಕ್ಕಿನಾದರೂ ಬಳಸ್ಕೋಬೋದು. ಇಲ್ಲಿ ಅಕ್ಕಿ ಎಲ್ಲ ಸೇರಿಸಿದ್ದೀನಿ. ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಜೊತೆ ಚೆನ್ನಾಗಿ. ನೀವು ಒಮ್ಮೆ ಈ ರೀತಿ ಟೊಮ್ಯಾಟೊ ಬಾತ್ಗೆ ಎಲೆಕೋಸನ್ನ ಹಾಕಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ಈಗ ನಾನು 2 ಕಪ್ಪು ಅಕ್ಕಿನ ತೊಗೊಂಡಿದ್ದೆ. ಅದಕ್ಕೆ ಇವಾಗ ನಾನು 4 ಕಪ್ಪು ನೀರನ್ನು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊದು ಮಿಕ್ಸಿಗೆ ಹಾಕಿ ನೀರನ್ನು ಹಾಕಿದ್ದೀನಿ. ಈಗ ನಾನು 4 ಕಪ್ ಮಾತ್ರ ನೀರನ್ನು ಸೇರಿಸ್ತಾ ಇದ್ದೀನಿ. ಏಕೆಂದರೆ ಟೊಮ್ಯಾಟೊ ಸಹ ಎಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ನೀರಾಗಿ ಇತ್ತು. ಹಾಗಾಗಿ 4 ಕಪ್ ನೀರು ಹಾಕಿದ್ರೆ 2 ಕಪ್ ಅಕ್ಕಿಗೆ ಪರ್ಫೆಕ್ಟಾಗಿ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋವೊಂದಿಗೆ ನಾವು ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಈಗ ನಾನು 1 ಚಮಚ ಆಗೋಷ್ಟು ಬೆಲ್ಲನ ಸಹ ಸೇರಿಸಿದ್ದೀನಿ. ಬೆಲ್ಲ ಹಾಕೋದ್ರಿಂದ ಅದು ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು 2 ವಿಸಿಲ್ ಕೂಗಿಸ್ಕೊಂಡ್ರೆ ಟೊಮ್ಯಾಟೊ ಬಾತ್ ರೆಡಿ ಆಗುತ್ತೆ. ಬೆಳಗಿನ ಗಡಿಬಿಡಿಲಿ ಏನು ತಿಂಡಿ ಮಾಡೋದು ಅನ್ನೋ ಟೆನ್ಷನಲ್ಲಿ ಈ ಥರ ಟೊಮ್ಯಾಟೊ ಬಾತೆಲ್ಲ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಕುಕ್ಕರು ಆರಿದೆ. ಈಗ ನೋಡೋಣ ಹೇಗೆ ರೆಡಿಯಾಗಿದೆ ಟೊಮ್ಯಾಟೊ ಬಾತ್ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಅನ್ನದ ಅಗಳೆಲ್ಲ ಬಿಡಿ ಬಿಡಿಯಾಗಿ ಟೊಮ್ಯಾಟೊ ಬಾತು ರೆಡಿಯಾಗಿದೆ. ಈಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾಗಿರೋ ಟೊಮ್ಯಾಟೊ ಬಾತ್ ರೆಡಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ. ನಾನು ಯಾವಾಗಲೂ ಟೊಮ್ಯಾಟೊ ಬಾತಲ್ಲಿ ಆ್ಯಪಲ್ ಟೊಮ್ಯಾಟೊ ಮತ್ತು ನಾಟಿ ಟೊಮ್ಯಾಟೋನ ಮಿಕ್ಸ್ ಮಾಡಿ ತೊಗೊಳ್ತೀನಿ. ಆವಾಗ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಬರೀ ನಾಟಿ ಟೊಮ್ಯಾಟೊ ಅಂದರೆ ಹುಳಿ ಆಗುತ್ತೆ. ಬರೀ ಆ್ಯಪಲ್ ಟೊಮ್ಯಾಟೊ ಅಂದರೆ ಅಷ್ಟು ಹುಳಿ ಎಲ್ಲ ಬ್ಯಾಲೆನ್ಸ್ ಆಗೋಲ್ಲ. ಹಾಗಾಗಿ ಎರಡನ್ನೂ ಯಾವಾಗೂ ಮಿಕ್ಸ್ ಮಾಡಿ ತೊಗೊಳ್ತೀನಿ. ಸೊ ನೀವು ಆ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಟೊಮ್ಯಾಟೊ ಬಾತ್ ನಮಗೆ ಸಿದ್ಧವಾಯಿತು. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಅಥವಾ ಸಿಂಪಲ್ಲಾಗಿ ಒಂದು ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಡಿನ್ನರ್ಗೂ ಸಹ ಮಾಡ್ಕೊಳ್ಬೋದು. ಎಲ್ಲರೂ ಖುಷಿಯಾಗಿ ತಿಂತಾರೆ. ಹಾಗೂ ಹೆಚ್ಚು ಏನೂ ಸಮಯ ಹಿಡಿಯೋದಿಲ್ಲ ಮತ್ತು ಹೆಚ್ಚೇನು ಪದಾರ್ಥಗಳು ಏನೂ ಬೇಕಿಲ್ಲ. ಹಾಗಾಗಿ ನೀವು ನಿಮ್ಮ ಮನೇಲಿ ಒಮ್ಮೆ ಇದನ್ನು ಮಾಡ್ಕೊಳ್ಳಿ. ಮತ್ತು ಹೇಗೆ ಬಂತು ಅಂತ ನಮಗೆ ತಿಳಿಸೋದನ್ನು ಮರಿಬೇಡಿ. ಅಲ್ಲಿವರೆಗೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.